ನಮಸ್ಕಾರ. ಆಗಸ್ಟ್ 1947 ಭಾರತಕ್ಕೆ ಅದು ಒಂದು ಮರೆಯಲಾಗದ ತಿಂಗಳು. ಒಂದು ಕಡೆ ಸ್ವಾತಂತ್ರ್ಯ ಸಿಕ್ಕಿದ ಖುಷಿ, ಇನ್ನೊಂದು ಕಡೆ ದೇಶ ಇಬ್ಭಾಗವಾದ ನೋವು. ಅಂದ್ರೆ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದ ಒಂದು ರಕ್ತಸಿಕ್ತ ಅಧ್ಯಾಯ ಶುರುವಾಗಿತ್ತು. ಹೌದು, ಖಂಡಿತ. ಅದು ಸಂಭ್ರಮದ ಜೊತೆಗೆ ದೊಡ್ಡ ದುರಂತ ಕೂಡ ನಡೆದ ಸಮಯ. ಈ ವಿಭಜನೆಯ ಯೋಚನೆ ಮೊದಲು ಬಂದಿದ್ದು ಎಲ್ಲಿಂದ? ಬ್ರಿಟಿಷರ ಆ ಒಡೆದು ಆಳುವ ನೀತಿ ಕಾರಣ ಅಂತಾರಲ್ಲ. ಹೌದು, ಅದೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಈಗ ನೋಡಿ, 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ಭಾಗ ಮಾಡಿದ್ದು. ಅದು ಧರ್ಮದ ಆಧಾರದ ಮೇಲೆ. ಓಹೋ, ಹೌದು. ಅದು ಹಿಂದೂ ಮುಸ್ಲಿಂರ ಮಧ್ಯೆ ಒಂದು ರಾಜಕೀಯ ಗೆರೆ ಎಳೆಯೋ ಪ್ರಯತ್ನ ಆಗಿತ್ತು. ಅದು ಮುಂದೆ ತುಂಬಾ ಪರಿಣಾಮ ಬೀರ್ತು. ಆಮೇಲೆ ನೋಡಿ, 1906ರಲ್ಲಿ ಮುಸ್ಲಿಂ ಲೀಗ್ ಶುರುವಾಯಿತು. ಮತ್ತೆ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಬಂತು. ಅಲ್ಲಿ ಪ್ರತ್ಯೇಕ ಮತದಾರ ಕ್ಷೇತ್ರಗಳ ಕಾನ್ಸೆಪ್ಟ್ ಬಂತು. ಅಂದ್ರೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಮಾತ್ರ ವೋಟ್ ಹಾಕೋದು. ಓಕೆ, ಅಂದ್ರೆ ರಾಜಕೀಯವಾಗಿ ಬೇರ್ಪಡಿಸೋ ಪ್ರಯತ್ನ. ಹೌದು, ಇದು ಎರಡೂ ಸಮುದಾಯಗಳನ್ನ ಇನ್ನೂ ದೂರ ಮಾಡ್ತು. ಇದರ ಜೊತೆಗೇನೆ 1920ರ ದಶಕದಲ್ಲಿ ಭಾರತ ಅನ್ನೋದು ಹಿಂದೂಗಳಿಗೆ ಬೇರೆ ಮುಸ್ಲಿಮರಿಗೆ ಬೇರೆ ರಾಷ್ಟ್ರ ಆಗ್ಬೇಕು ಅನ್ನೋ ಒಂದು ದ್ವಿರಾಷ್ಟ್ರ ಸಿದ್ಧಾಂತ ಕೂಡ ಒಂಥರ ಬಲವಾಗಿ ಬೆಳೆಯೋಕ್ ಶುರುವಾಯಿತು. ಆ ಸಮಯದಲ್ಲಿ ರಾಜಕೀಯ ನಾಯಕರು, ಪಕ್ಷಗಳು, ಅವರ ನಿಲುವು ಹೇಗಿತ್ತು? ಮೊಹಮ್ಮದ್ ಅಲಿ ಜಿನ್ನಾ ಅವರ ಪಾತ್ರ ಅಂತೂ ಬಹಳ ಕಾಂಪ್ಲೆಕ್ಸ್ ಅಲ್ವಾ? ಹೌದು, ಅವ್ರದ್ದು ತುಂಬಾ ಬದಲಾವಣೆ ಕಾಣುತ್ತೆ. ಮೊದಲು ಹಿಂದೂ ಮುಸ್ಲಿಂ ಒಂದಾಗಿರ್ಬೇಕು ಅಂದವರು, ಆಮೇಲೆ ಪಾಕಿಸ್ತಾನವೇ ಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ವಾದಿಸಿದ್ರು. ಇನ್ನೊಂದೆಡೆ ನಮ್ ಗಾಂಧಿ, ನೆಹರು ಅವರೆಲ್ಲ ಇದ್ದ ಕಾಂಗ್ರೆಸ್ ಪಕ್ಷ, ಅವರು ಅಖಂಡ ಭಾರತ, ಜಾತ್ಯತೀತ ಭಾರತ ಬೇಕು ಅಂತಿದ್ರು. ಆದ್ರೆ ಕೊನೆಗೆ ಪರಿಸ್ಥಿತಿ ಕೈಮೀರಿ ಅವರು ಕೂಡ ವಿಭಜನೆಗೆ ಒಪ್ಕೊಳ್ಬೇಕಾಗಿ ಬಂತು. ಮುಸ್ಲಿಂ ಲೀಗ್ ಆದ್ರೆ ತಾವೇ ಮುಸ್ಲಿಂರ ಏಕೈಕ ಪ್ರತಿನಿಧಿಗಳು ಅಂತ ಹೇಳ್ತಾ ಪಾಕಿಸ್ತಾನಕ್ಕಾಗಿ ಸಿಕ್ಕಾಪಟ್ಟೆ ಪಟ್ಟು ಹಿಡಿದ್ರು. ಇದೆಲ್ಲದರ ನಡುವೆ 1915ರಲ್ಲಿ ಹಿಂದೂ ಮಹಾಸಭಾ, 1925ರಲ್ಲಿ RSS ಕೂಡ ಸ್ಥಾಪನೆಯಾಯಿತು. ಆ ರಾಜಕೀಯ ವಾತಾವರಣ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅಂತ ಅರ್ಥ ಆಗತ್ತೆ. ಪರಿಸ್ಥಿತಿ ಇಷ್ಟು ಹದಗೆಡೋಕೆ ಶುರುವಾಗಿದ್ದು ಯಾವಾಗ? 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಂತರದ ಎಲೆಕ್ಷನ್ಗಳು ಕಾರಣ ಅಂತಾರಲ್ಲ. ಹೌದು, ಅದು ಒಂದು ಮುಖ್ಯ ಘಟ್ಟ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಗೆಲುವು ಸಿಕ್ತು. ಇದು ಜಿನ್ನಾ ಅವರಿಗೆ ಸ್ವಲ್ಪ ಅಭದ್ರತೆ ಉಂಟು ಮಾಡಿತು ಅಂತ ಹೇಳಲಾಗುತ್ತೆ. ಆಮೇಲೆ ಎರಡನೇ ಮಹಾಯುದ್ಧ ಶುರುವಾದಾಗ ರಾಜಕೀಯ ಇನ್ನೂ ಕಲುಷಿತ ಆಯಿತು. ಹೇಗೆ? ಬ್ರಿಟಿಷರ ಯುದ್ಧಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಕಾಂಗ್ರೆಸ್ ನಾಯಕರೆಲ್ಲ ರಿಸೈನ್ ಮಾಡಿದ್ರು. ಇದನ್ನೇ ಮುಸ್ಲಿಂ ಲೀಗ್ ಒಂಥರ ಅವಕಾಶವಾಗಿ ಬಳಸ್ಕೊಂಡು ಬ್ರಿಟಿಷರ್ಗೆ ಸಪೋರ್ಟ್ ಕೊಡ್ತು. ತಮ್ಮ ಪಾಕಿಸ್ತಾನದ ಬೇಡಿಕೆಗೆ ಲಾಭ ಪಡ್ಕೊಳ್ಳೋಕೆ ಪ್ರಯತ್ನಿಸಿದ್ರು. ಹಾಗೆ ಇದರ ರಿಸಲ್ಟ್ ಆಗಿ 1940ರಲ್ಲಿ ಲಾಹೋರ್ನಲ್ಲಿ ಅವರ ಅಧಿವೇಶನ ನಡೀತು. ಅಲ್ಲಿ ಅಧಿಕೃತವಾಗಿ ಪಾಕಿಸ್ತಾನ ಬೇಕು ಅನ್ನೋ ನಿರ್ಣಯ ಪಾಸ್ ಮಾಡಿದ್ರು. ಇದು ಒಂದು ಟರ್ನಿಂಗ್ ಪಾಯಿಂಟ್. ಆಮೇಲೆ ಮಾತುಕತೆ ಪ್ರಯತ್ನಗಳೆಲ್ಲ ನಡೀತು ಅಲ್ವಾ? 1942ರ ಕ್ರಿಪ್ಸ್ ಮಿಷನ್, 1946ರ ಕ್ಯಾಬಿನೆಟ್ ಮಿಷನ್, ಅದೇ ಎಲ್ಲ ಫೇಲ್ ಆಯ್ತು. ಹೌದು, ಸಂಧಾನಕ್ಕೆ ದಾರಿನೇ ಇಲ್ಲ ಅನ್ನೋ ಸ್ಥಿತಿ ಬಂತು. ಇದರ ಎಫೆಕ್ಟ್ ನೇರವಾಗಿ ಕಾಣಿಸಿದ್ದು 1946 ಆಗಸ್ಟ್ 16ಕ್ಕೆ. ಜಿನ್ನಾ ಅವರು ನೇರ ಕ್ರಿಯೆ ದಿನ ಅಂತ ಕರೆ ಕೊಟ್ರು. ನೇರ ಕ್ರಿಯೆ ಅಂದ್ರೆ ಪಾಕಿಸ್ತಾನಕ್ಕಾಗಿ ನೇರವಾಗಿ ಹೋರಾಟಕ್ಕೆ ಇಳೀರಿ ಅಂತ. ಇದರ ಪರಿಣಾಮವಾಗಿ ಕಲ್ಕತ್ತಾದಲ್ಲಿ ಭಯಂಕರ ಗಲಭೆ ನಡೀತು. ಗ್ರೇಟ್ ಕಲ್ಕತ್ತಾ ಕಿಲ್ಲಿಂಗ್ಸ್ ಅಂತ ಕರೀತಾರೆ. ಸಾವಿರಾರು ಜನ ಸತ್ತೋದ್ರು. ಈ ಹಿಂಸೆ ನೋಡಿದ ಮೇಲೆ ವಿಭಜನೆ ಬಿಟ್ಟು ಬೇರೆ ದಾರಿನೇ ಇಲ್ಲ ಅನ್ನೋ ಭಾವನೆ ಎಲ್ರಿಗೂ ಬಂತು. ಆಮೇಲೆ ಘಟನೆಗಳು ಬೇಗ ನಡೀತು ಅಲ್ವಾ? ಫೆಬ್ರವರಿ 1947ರಲ್ಲಿ ಬ್ರಿಟಿಷ್ ಪ್ರಧಾನಿ ಅಟ್ಲಿ ಹೇಳಿದ್ರು ಜೂನ್ 1948ರ ಒಳಗೆ ಭಾರತ ಬಿಡ್ತೀವಿ ಅಂತ. ಆಮೇಲೆ ಲಾರ್ಡ್ ಮೌಂಟ್ ಬ್ಯಾಟನ್ ಬಂದ್ರು. ಹೌದು, ಮೌಂಟ್ ಬ್ಯಾಟನ್ ಬಂದ ಮೇಲೆ ಪ್ರಾಸೆಸ್ ಇನ್ನೂ ಸ್ಪೀಡ್ ಆಯಿತು. ಅವರು ಆ ಜೂನ್ 1948ರ ಡೆಡ್ಲೈನ್ನ ಆಗಸ್ಟ್ 1947ಕ್ಕೆ ತಂದ್ರು. ಅಷ್ಟು ಬೇಗ? ಆ ವೇಗವೇ ದೊಡ್ಡ ಸಮಸ್ಯೆ ಆಗಿದ್ದು. ಜೂನ್ 3, 1947ಕ್ಕೆ ಮೌಂಟ್ ಬ್ಯಾಟನ್ ಪ್ಲಾನ್ ಬಂತು. ಭಾರತ ಪಾಕಿಸ್ತಾನ ಅಂತ ದೇಶ ವಿಭಜನೆ ಅಧಿಕೃತ ಆಯಿತು. ಆದ್ರೆ ಆ ಗಡಿ ಗುರುತಿಸೋಕೆ ಅಂತ ಸರ್ ಸಿರಿಲ್ ರಾಡ್ಕ್ಲಿಫ್ ಅವರನ್ನ ನೇಮಿಸರು. ಓಕೆ. ಪಾಪ ಅವರಿಗೆ ಭಾರತದ ಬಗ್ಗೆ, ಇಲ್ಲಿನ ಜನರ ಬಗ್ಗೆ, ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಏನೂ ಗೊತ್ತಿರ್ಲಿಲ್ಲವೇ? ಇಲ್ಲ. ಕೇವಲ 5 ವಾರದಲ್ಲಿ ಒಂದು ನಕ್ಷೆ ಇಟ್ಕೊಂಡು ಗಡಿ ಎಳೆದ್ಬಿಟ್ರು. 5 ವಾರದಲ್ಲಿ ಇಡೀ ದೇಶದ ಗಡಿ? ನಂಬಕ್ಕೆ ಕಷ್ಟ ಆಗ್ತಿದೆ. ಮತ್ತೆ ಆ ಗಡಿ ರೇಖೆಗಳನ್ನ ಅನೌನ್ಸ್ ಮಾಡಿದ್ದು ಯಾವಾಗ? ಅದಕ್ಕಿಂತ ದೊಡ್ಡ ದುರಂತ ಅಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ.
ಆಗಸ್ಟ್ 14ಕ್ಕೆ ಪಾಕಿಸ್ತಾನ, 15ಕ್ಕೆ ಭಾರತ ಸ್ವತಂತ್ರ ಆಯಿತು. ಆದ್ರೆ ಗಡಿ ಯಾವುದು ಅಂತ ಹೇಳಿದ್ದು ಆಗಸ್ಟ್ 17ಕ್ಕೆ. ಅಲ್ಲಿವರೆಗೂ ಲಕ್ಷಾಂತರ ಜನರಿಗೆ ತಾವು ಯಾವ ದೇಶದಲ್ಲಿ ಇದ್ದೀವಿ ಅನ್ನೋದೇ ಗೊತ್ತಿರಲಿಲ್ಲ. ಅಯ್ಯೋ ದೇವರೇ! ಈ ಅವಸರ, ಈ ಅಜ್ಞಾನ ಇದೆಲ್ಲ ಸೇರಿ ಮುಂದೆ ನಡೆದ ಆ ಭಯಾನಕ ಮಾನವೀಯ ದುರಂತಕ್ಕೆ ಕಾರಣ ಆಯಿತು. ಆ ಸ್ವಾತಂತ್ರ್ಯದ ಖುಷಿ ಜೊತೆಗೆ ಇತಿಹಾಸದ ಅತಿ ದೊಡ್ಡ ವಲಸೆ, ಅತಿ ಕ್ರೂರ ಹಿಂಸಾಚಾರ ಶುರುವಾಯಿತು. ಅಂಕಿಅಂಶಗಳು ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಸುಮಾರು 1,40,00,000 ಜನ, ಅಂದ್ರೆ 14 ಮಿಲಿಯನ್ ಜನರು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಗಡಿ ದಾಟಿದ್ರು ಅಂತಾರಲ್ಲ. ಹೌದು, ಸತ್ತವರ ಸಂಖ್ಯೆ ಬಗ್ಗೆ ಬೇರೆ ಬೇರೆ ಅಂದಾಜುಗಳಿವೆ. ಕೆಲವರು 10 ಲಕ್ಷ ಅಂತಾರೆ, ಕೆಲವರು 20 ಲಕ್ಷ ಅಂತಾರೆ, ಕೆಲವು ಮೂಲಗಳು 2 ಲಕ್ಷ ಇರ್ಬೋದು ಅಂತಾನೂ ಹೇಳುತ್ತೆ. ಅದೇ ಸಂಖ್ಯೆ ಎಷ್ಟೇ ಇರ್ಲಿ, ಅದರ ಹಿಂದಿನ ನೋವು, ಹಿಂಸೆ ಇದೆಯಲ್ಲ, ಅದು ಊಹಿಸೋಕೂ ಆಗಲ್ಲ. ಅದು ಬರೀ ಸಾವುಗಳ ಲೆಕ್ಕ ಅಲ್ಲ. ಅದು ಗಲಾಥೆಗಳು, ಹತ್ಯಾಕಾಂಡಗಳು, ಬಲವಂತದ ಮತಾಂತರ, ಅಪಹರಣಗಳು, ಮುಖ್ಯವಾಗಿ ಹೆಣ್ಣು ಮಕ್ಕಳ ಮೇಲೆ ನಡೆದ ದೌರ್ಜನ್ಯಗಳು ಭಯಾನಕ. ಕೇಳೋದಕ್ಕೇನೆ ಕಷ್ಟ ಆಗ್ತಿದೆ. ಹೆಣ್ಣಗಳನ್ನು ತುಂಬಿಕೊಂಡು ಬರ್ತಿದ್ದ ರೈಲುಗಳು, ಒಂದೇ ರಾತ್ರಿಯಲ್ಲಿ ಮನೆ ಕಳ್ಕೊಂಡು ಬೀದಿಗೆ ಬಂದ ಕುಟುಂಬಗಳು, ನಿರಾಶ್ರಿತರ ಕ್ಯಾಂಪ್ಗಳಲ್ಲಿದ್ದ ಸ್ಥಿತಿ, ಅಬ್ಬಬ್ಬ, ಆ ನೆನ್ಪುಗಳೇ ಭಯಾನಕ. ಅತ್ಯಂತ ಬೇಸರದ ಸಂಗತಿ ಅಂದ್ರೆ, ಇಷ್ಟೆಲ್ಲ ಆಗತ್ತೆ ಅಂತ ಗೊತ್ತಿದ್ರೂ ಈ ದೊಡ್ಡ ವಲಸೆ ನಿಭಾಯಿಸೋಕೆ, ಹಿಂಸೆ ತಡೆಯೋಕೆ ಬ್ರಿಟಿಷರಾಗ್ಲಿ, ಕಾಂಗ್ರೆಸ್ ಆಗ್ಲಿ, ಮುಸ್ಲಿಂ ಲೀಗ್ ಆಗ್ಲಿ ಯಾರೂ ಸರಿಯಾದ ತಯಾರಿ ಮಾಡ್ಕೊಂಡಿರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅದೇ ದೊಡ್ಡ ಟ್ರಾಜಡಿ. ಆ ಅಧಿಕಾರ ಹಸ್ತಾಂತರದ ಆತುರದಲ್ಲಿ ಸಾಮಾನ್ಯ ಜನರ ರಕ್ಷಣೆ, ಅವರ ಬದುಕು ಸಂಪೂರ್ಣವಾಗಿ ಮರ್ತು ಹೋದ್ರು ಅಂತ ಅನ್ಸುತ್ತೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದು ಎಷ್ಟು ಸಿಹಿಯೋ, ವಿಭಜನೆ ಅಷ್ಟೇ ಕಹಿ ವಿಷವಾಗಿ ಪರಿಣಮಿಸಿತು. ರಾಜಕೀಯ ನಿರ್ಧಾರಗಳು, ಅಧಿಕಾರದ ಅಸಿವು, ಧರ್ಮದ ಹೆಸರಲ್ಲಿ ಬಿತ್ತಿದ ದ್ವೇಷ, ಇದೆಲ್ಲ ಲಕ್ಷಾಂತರ ಜನರ ಬದುಕನ್ನ ಹೇಗೆ ನರ್ಕ ಮಾಡಿತು ಅನ್ನೋದಕ್ಕೆ ಇದೊಂದು ದೊಡ್ಡ ಪಾಠ. ನಿಜ. ಈ ಕರಾಳ ಇತಿಹಾಸವನ್ನ, ಅದರಲ್ಲೂ ಆ ಮಾನವೀಯ ದುರಂತವನ್ನ ನಾವು ನೆನ್ಪಿಟ್ಕೊಳ್ಳೋದು ಇವತ್ತಿಗೂ ಯಾಕೆ ಮುಖ್ಯ ಅಂತ ಅನ್ಸುತ್ತೆ. ಬಹುಶಃ ಯಾಕಂದ್ರೆ ಧರ್ಮ, ಜಾತಿ, ರಾಜಕೀಯ ಇದರ ಹೆಸರಲ್ಲಿ ದ್ವೇಷ ಹುಟ್ಟಿದ್ರೆ, ಜನರನ್ನ ವಿಭಜಿಸಿದ್ರೆ ಅದು ಮನುಷ್ಯರನ್ನು ಎಲ್ಲಿಗೆ ಕೊಂಡೊಯ್ಯಬಹುದು ಅನ್ನೋದನ್ನ ಇದು ತೋರಿಸುತ್ತೆ ಅಲ್ವಾ? ಇತಿಹಾಸದ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಈ ಥರದ ದುರಂತಗಳು ಆಗದ ಹಾಗೆ ನೋಡಿಕೊಳ್ಬೇಕು. ಮಾನವೀಯತೆ ಅನ್ನೋದೇ ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಸಮಾಜ ಕಟ್ಟೋ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ನನಗನ್ಸುತ್ತೆ. ಈ ಯೋಚನೆಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣವೇ? ಖಂಡಿತ.